ಮಾರ್ಕ್ ಮೈ ವರ್ಡ್, ಇದರಲ್ಲಿ ಯಾವುದೇ ಅನುಮಾನ ಬೇಡ ದಯಮಾಡಿ. ಆದ್ದರಿಂದ ಮಾನ್ಯ ಅಧ್ಯಕ್ಷರೇ, ಈ ಎಲ್ಲ ಪ್ರಶ್ನೆಗಳು ಇದಕ್ಕೆ ಉತ್ತರಗಳು ಸಿಗೋದೇ SIT ಆದಮೇಲೆ, SITಯ ವರದಿ ಆದಮೇಲೆ. ಆದ್ದರಿಂದ ಮಾನ್ಯ ಸದಸ್ಯರಿಗೆಲ್ಲರಿಗೂ ಕೂಡ ನಾನು ಅವರು ಭಾಗವಹಿಸಿ ಸಲಹೆಗಳನ್ನು ಕೊಟ್ಟಿದ್ದಾರೆ, ಸೂಚನೆಗಳನ್ನು ಕೊಟ್ಟಿದ್ದಾರೆ, ಟೀಕೆಯನ್ನು ಮಾಡಿದ್ದಾರೆ. ನಾನು ಅದನ್ನು ಸ್ವಾಗತ ಮಾಡ್ತೀನಿ. ಹಾಗಾಗಿ ಇಷ್ಟು ಮಾತುಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ತಾವು ಮುಂದೆ ಕೊಡಬೇಕು ಒಂದು ಪ್ರಕಟಣೆ. ಇಲ್ಲ ಈಗ ತಾವು ನಾನು ಒಬ್ಬನೇ ಮಾತಾಡ್ತೀನಿ, ಏನೇನು ತಾವು ಆತ್ಮಸಾಕ್ಷಿ ಧರ್ಮ ಇದೆಲ್ಲ ಹೇಳಿದ್ರಿ. ಸುರೇಶ್ ಗೌಡ ಕೇಳ್ದ ಅಂತೇಳಿ ನಿಮ್ಗೆ ಆತ್ಮಸಾಕ್ಷಿ ಧರ್ಮ ಎಲ್ಲ ಇದ್ದಿದ್ರೆ ಇದು 20 ದಿನ ಆಯ್ತಲ್ಲ ಈ ಧರ್ಮಸ್ಥಳದ ಬಗ್ಗೆ ಅಪಚಾರ ಮಾಡೋ ಅಂಥದ್ದು. ಧರ್ಮಸ್ಥಳ ಒಬ್ಬ ಯೂಟ್ಯೂಬರ್ ಮೇಲೆ ಒಂದು ಕೇಸ್ ಹಾಕಿದ್ದೀರಾ? ಒಂದೇ ಒಂದು ಕೇಸ್ ಹಾಕಿಲ್ಲ. ಸನ್ಮಾನ್ಯ DK ಶಿವಕುಮಾರ್ ಅವರು ತೊಡೆ ತಟ್ಟಿ ಹೇಳಿದ್ರು ಇದರಿಂದ ಷಡ್ಯಂತ್ರ ಇದೆ ಅಂತ. ಆ ಷಡ್ಯಂತ್ರ ಮಾಡಿದವ್ರ ಹೆಸರುಗಳನ್ನ ಏನಾದರೂ ಬಯಲು ಮಾಡಿದ್ರ? ಏನು ಬಯಲು ಮಾಡಿಲ್ಲ ನೀವು. ಮತ್ತು ಸರ್ಕಾರ ನಾವೇನೋ ಮಾಡ್ತೀರಿ, ಏನಿಲ್ಲ. ನಾನು ಹೇಳ್ತಾ ಇದ್ದೀನಿ, ಈ ಷಡ್ಯಂತ್ರದ ಹಿಂದೆ ಯಾರ್ಯಾರು ಇದ್ದಾರೆ ಎಲ್ಲರಿಗೂ ಗೊತ್ತಿದೆ. ಮುಖ್ಯಮಂತ್ರಿಗಳು ಸುತ್ತುವರೆದು ಯಾರ್ಯಾರು ಹೇಳ್ಕೊಡ್ತಾ ಇದ್ದಾರೆ, ಯಾರ್ಯಾರು ಬಂದಿದ್ರು, ಅವ್ರ ಮನೆ ಭೇಟಿ ಮಾಡಿದ್ರು, ಎಲ್ಲರೂ ಪತ್ರಿಕೆಯಲ್ಲಿ ಎಲ್ಲ ಬಂದ್ಬಿಟ್ಟಿದೆ. ಇಷ್ಟೆಲ್ಲ ಷಡ್ಯಂತ್ರ ಮಾಡಿದ ಮೇಲೂ ಸರ್ಕಾರ ನಾವು ಕ್ರಮ ತೆಗೆದುಕೊಳ್ತೀನಿ ಅಂದರೆ ಯಾರು ನಂಬಕ್ಕೆ ಸಾಧ್ಯ? SIT ತನಿಖೆ ಮಾಡೋವಾಗೆ ಯಾರ್ಯಾರು ಫೋರ್ಸ್ ಮಾಡಿದ್ರು ಅಂತ ನೀವು ಹೇಳಲೇ ಇಲ್ಲ ಇದುವರೆಗೂ. ನಾವು ಪದೇ ಪದೇ ಕೇಳಿದ್ರಿ. DK ಶಿವಕುಮಾರ್ ಅವರು ಹೇಳಿದ್ದಾರೆ ಷಡ್ಯಂತ್ರ ಮಾಡಿದ್ದಾರೆ ಅಂತ. ಇವು ಯಾಕೆ ಬಾಯ್ಬಿಡ್ತಾ ಇಲ್ಲ? ಒಬ್ಬರು ಬಾಯ್ಬಿಡ್ತಾ ಇಲ್ಲ. ಇದರಿಂದ ಸ್ಪಷ್ಟ ಆಗ್ತದೆ ಈ ಸರ್ಕಾರ ಇದಕ್ಕೆ ನ್ಯಾಯ ಕೊಡಲ್ಲ. ನಮಗೆ ನ್ಯಾಯ ಸಿಗಬೇಕು. ಅಪಪ್ರಚಾರ ನಿಂತಿಲ್ಲ, ನಾಳೆನೂ ನಿಲ್ಲಲ್ಲ. ನೀವು ಹೇಳ್ಬೇಕಾಯ್ತು, ನಾನು ಮಾಡಬೇಡಿ ಅಂತ ವಿನಂತಿ ಮಾಡ್ತೀರ ಎಲ್ಲರ ಹತ್ರ. ಯಾರು ಕೇಳ್ತಾರೆ ಈಗ ವಿನಂತಿಗೆ? ನೀವು ಖಡಕ್ಕಾಗಿ ಹೇಳ್ಬೇಕಾಯ್ತು. ಇವತ್ತಿಂದ ನಾಳೆಯಿಂದ ಯಾರಾದರೂ ಬಾಯಿ ಬಿಚ್ಚಿದ್ರೆ ಅವ್ರ ಮೇಲೆ ಪೊಲೀಸ್ ಸ್ಟೇಷನ್ಗೆ ಕಳಿಸ್ತೀರಿ, FIR ಹಾಕ್ತೀರಿ ಅಂತ ಹೇಳ್ಬೇಕಾಯ್ತು. ಉದಾಹರಣೆ ಕೊಟ್ಟರು. ಅವರ ಬೈದಿದ್ಕೆ 1 ಅವರಲ್ಲಿ ಸ್ಟೇಷನ್ಗೆ ಹಾಕಿ ಜೈಲ್ಗೆ ಹಾಕ್ಬಿಟ್ಟಿದ್ದೀರಾ. ಯಾರು ಜಯಚಂದ್ರ ಬೈದಿದ್ಕೆ 1 ಅವರಲ್ಲಿ ಅವ್ರನ್ನ ಸ್ಟೇಷನ್ಗೆ ಹಾಕಿ 20 ದಿನ ಜೈಲ್ಗೆ ಹಾಕಿದ್ದೀರಾ. ಇವ್ರು ದೇವ್ರನ್ನ ಬೈತಾವ್ರೆ. ದೇವ್ರ ಬೈದವ್ರಿಗೆ 20 ದಿನ ಆದ್ರೂ ನೀವೇನು ಮಾಡಿಲ್ಲ. ಅದರಿಂದ ಈ ಸರ್ಕಾರ ಈ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಓಟ್ ಸಿಕ್ಕಲ್ಲ. ಆ ಮಂಜುನಾಥ ಸ್ವಾಮಿ ನಿಮ್ಗೆ ಓಟ್ ಕೊಡೋ ಆಯ್ತು. ಯಾಕೆ ನಿಲ್ತೀರಿ? ಅವ್ರು ಮಾಡ್ತಾರೆ ಮಾರ, ನೀವು ಯಾಕೆ ನಿಲ್ತೀರಿ? ಈಗ ಪ್ರಕಟಣೆ